ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂದರೆ HRMS 2.0 ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ರಿಗೂ ಗೊತ್ತಿದೆ, ಸಾಕಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಆಲ್ರೆಡಿ HRMS 1.0ಲಿಂದ 2.0ಗೆ ಅಪ್ಡೇಟ್ ಆಗಿದ್ದಾರೆ. ಸೊ ಅಪ್ಡೇಟ್ ಆಗಿದ್ದರ ಬಿಲ್ನಲ್ಲಿ EL ಎನ್ಕೇಶ್ಮೆಂಟನ್ನು ಯಾವ ರೀತಿ ಮಾಡಬೇಕನ್ನೋದು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇಲ್ಲಿ ಮೂರು ಇದನ್ನು ಕೊಟ್ಟಿದ್ದಾರೆ. ಒಬ್ಬರು ವೆರಿಫೈಯರು, ಒಬ್ಬರು ಇನಿಷಿಯೇಟರು, ಇನ್ನೊಬ್ಬರು ಅಪ್ರೂವರ್ ಅಂತೇಳಿ. ಇನಿಷಿಯೇಟರ್ ಅಂದರೆ ಕೇಸ್ ವರ್ಕರು, ವೆರಿಫೈಯರ್ ಅಂದರೆ ಸೂಪರ್ಡೆಂಟು, ಅಪ್ರೂವರ್ ಅಂದರೆ ಡ್ರಾಯಿಂಗ್ ಆಫೀಸರ್ ಇದ್ದಾರೆ. ಮೂರಿಗೆ ಒಂದೊಂದು ರೋಲನ್ನು ಕೊಟ್ಟಿದ್ದಾರೆ, ಡಿಫ್ರೆಂಟ್ ನೇಮನ್ನು ಕೊಟ್ಟಿದ್ದಾರೆ, ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಸೊ ಇವಾಗ ನಾವು ಏನು ಮಾಡ್ತಾಯಿದ್ವಿ, ಬಿಲ್ಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಕೇಸ್ ವರ್ಕರ್ ಲಾಗಿನ್, ದಟ್ ಈಸ್ ಎ ಇನಿಷಿಯೇಟರ್ ಲಾಗಿನ್ ಅಂತೀವಿ. ಅವ್ರ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಅವ್ರಿಗೆ ಒಂದು OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನಾವು ಲಿವ್ ಎನ್ಕೇಶ್ಮೆಂಟ್ ಮಾಡಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಲಿವ್ ಮ್ಯಾನೇಜ್ಮೆಂಟ್ ಅಂತ ಅದರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಸೆಲೆಕ್ಟ್ ರೋಲ್ ಅಂತ ಕೇಳುತ್ತೆ. ಸೊ ಅಂದರೆ ಇನಿಷಿಯೇಟರ್ ಬಿಲ್ ಇದೆ, ಹಾಗಾಗಿ ಇನಿಷಿಯೇಟರ್ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಪ್ರೊಸೀಡ್ ಅಂತ ಹೇಳ್ಕೊಡಿ. ಸೊ ಒನ್ಸ್ ಈ ರೀತಿ ಪ್ರೊಸೀಡ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ಆಪ್ಷನ್ ಇದೆ ನೋಡಿ, 3 ಡಾಟ್ಸ್ ಇರೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಲಿವ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಇದೆ ಲಿವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತೇಳಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನಿದೆ, ರಿಕ್ವೆಸ್ಟ್ ಫ್ರಮ್ ESS ಅಂತಿದೆ. ಅಂದರೆ ನಿಮಗೆ ಗೊತ್ತಿದೆ, ಇವಾಗ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂಥೇಳಿ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕೊಂಡ್ಬಿಟ್ಟು ನಿಮ್ಮದೇ ಒಂದು ಲಾಗಿನನ್ನು ಕೊಟ್ಟಿದ್ದಾರೆ. ಆ ಲಾಗಿನ್ನಲ್ಲಿ ಕೂಡ ನೀವು ನಮಗೆ ಈ ರೀತಿ EL ಬೇಕಂತೇಳಿ ಮೆನ್ಷನ್ ಮಾಡಿ ಫಾರ್ವರ್ಡ್ ಮಾಡಿದರೆ ಅದು ಇಲ್ಲಿ ಎನೇಬಲ್ ಆಗುತ್ತೆ. ಇನ್ ಕೇಸ್ ಎಂಪ್ಲಾಯ್ ಆ ರೀತಿ ಮಾಡಿಲ್ಲ ಅಂದರೆ ಯಾವ ಎಂಪ್ಲಾಯ್ ನೀವು ಸೆಲೆಕ್ಟ್ ಮಾಡಬೇಕಂತಿದ್ರಿ, ಸರ್ಚ್ ಎಂಪ್ಲಾಯ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಆಫೀಸ್ ಲೆವೆಲ್ ಅಂತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಂತೇಳಿ ತೊಗೊಳ್ಳಿ. ಆಫೀಸ್ ನೇಮ್ ಅಂತ ಕೇಳ್ತಾರೆ, ಆಫೀಸ್ ನೇಮ್ ಯಾವುದೇ ಅದನ್ನು ಸೆಲೆಕ್ಟ್ ಮಾಡಿ. ಇವಾಗ ನೀವು ಯಾವ ಎಂಪ್ಲಾಯ್ ಅಂದರೆ ಸರ್ಚ್ ಎಂಪ್ಲಾಯ್ ಅಂತೇಳಿ ನಾವು ಮೆನ್ಷನ್ ಮಾಡಿದಾಗ ಈ ರೀತಿ ಸರ್ಚ್ ಎಂಪ್ಲಾಯ್ ಅಂತ ಕೊಟ್ಟರೆ ಒಟ್ಟಾರೆ ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯ್ ಇದ್ದಾರೆ ಎಲ್ಲ ಎಂಪ್ಲಾಯ್ದು ನೇಮ್ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಸೊ ನಿಮಗೆ ಯಾವ ಎಂಪ್ಲಾಯ್ದು ಬಿಲ್ಲನ್ನು ಮಾಡಬೇಕಾಗಿದೆ ಆ ಎಂಪ್ಲಾಯ್ ನೇಮನ್ನು ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಎಂಪ್ಲಾಯ್ ನೇಮನ್ನು ಸೆಲೆಕ್ಟ್ ಮಾಡಿದೀವಿ ಅಂತಂದರೆ ಆ ಎಂಪ್ಲಾಯ್ ನೇಮ್ ಇದೆ, ಈ ಚೆಕ್ ಬಾಕ್ಸ್ನಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸರೆಂಡರ್ ಡೇಟ್ ಅಂತ ಕೇಳ್ತಾರೆ, ಅಂದರೆ ಯಾವ ಡೇಟಿಂದ ಯಾವ ಡೇಟಿಗೆ ಅವ್ರು 15 ದಿವಸ ಹಾಕಿದ್ದಾರೆ ಎನ್ಕೇಶ್ಮೆಂಟ್, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾದ ತಕ್ಷಣ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಾಗ ನೀವು ಡ್ರಾಪ್ ಡೌನ್ ಮಾಡಿ ನೋಡ್ಬೋದು. ಇಲ್ಲಿ ಕೆಳಗಡೆ ಆ ನೇಮ್ ಅಂದರೆ ಯಾವ ಎಂಪ್ಲಾಯ್ದು ನೀವು ಸೆಲೆಕ್ಟ್ ಮಾಡಿದ್ರಿ ಆ ಎಂಪ್ಲಾಯ್ದು KJD ನಂಬರು, ಆಲ್ರೆಡಿ ಅವ್ರ ಬರೀ ಅರ್ನ್ಡ್ ಎಷ್ಟು ಬ್ಯಾಲೆನ್ಸ್ ಇದೆ, ಯಾವ ಸರೆಂಡರ್ ಡೇಟ್ ಕೊಟ್ಟಿದ್ದಾರೆ, ಅವ್ರ ಕೆಡರ್ ಏನು ಅನ್ನೋದು ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ, ಆರ್ ಯು ಶ್ಯೂರ್ ವಾಂಟ್ ಟು ಆ್ಯಡ್ ಎಂಪ್ಲಾಯ್ ಅಂತೇಳಿ ಎಸ್ ಅಂತೇಳಿ ಕೊಡಿ. ಸೊ ಎಸ್ ಅಂತ ಕೊಟ್ಟಾದ ತಕ್ಷಣ ಈ ರೀತಿ ಕ್ರಿಯೇಟ್ ಫೈಲ್ ಅಂತೇಳಿ ಆಪ್ಷನ್ ಬರುತ್ತೆ. ಅಂದರೆ ಆಲ್ರೆಡಿ ನಿಮಗೆ EST ಸೆಕ್ಷನ್ ಕಡೆಯಿಂದ ಒಂದು ಫೈಲ್ ನೇಮನ್ನು ಕೊಟ್ಟಿದ್ದಾರೆ. ಆ ಫೈಲ್ ನೇಮನ್ನು ಇಲ್ಲಿ ಏನು ಮಾಡಬೇಕಾಗಿದೆ, ನೀವು ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ ತಕ್ಷಣ ಇಲ್ಲಿ ಆ ಫೈಲ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಿ. ಕ್ರಿಯೇಟೆಡ್ ಡೇಟ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ಯಾವ ಬಿಲ್ ಇದೆ ಅಂದರೆ ಬಿಲ್ ನೇಮ್ ಏನಿದೆ ಅನ್ನೋದನ್ನು ತೊಗೊಂಡ್ಬಿಟ್ಟು ಬಿಲ್ ನೇಮನ್ನು ಮೆನ್ಷನ್ ಮಾಡಿ. ಅಂದರೆ ಸಬ್ಜೆಕ್ಟ್ ಯಾವುದಿದೆ, ಎನ್ಕೇಶ್ಮೆಂಟ್ ಇದೆ, ಎನ್ಕೇಶ್ಮೆಂಟ್ ಅಂತ ಕೊಡ್ತಾಯಿದ್ದೀನಿ. ಸೇವ್ ಅಂತ ಕೊಡಿ. ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ, ಓಕೆ ಅಂತ ಕೊಡಿ. ಇಲ್ಲಿ ನೋಡಿ ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆಯಲ್ಲ. ಸೊ ಇದಾದ ತಕ್ಷಣ ತಿರ್ಗಾ ಡ್ರಾಪ್ ಡೌನ್ ಮಾಡಿ. ಡ್ರಾಪ್ ಡೌನ್ ಮಾಡಾದಮೇಲೆ ಇಲ್ಲಿ ಕಡೆಗಡೆ ಆಪ್ಷನ್ ಇದೆ ನೋಡಿ, ಏನಂತ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾದ ತಕ್ಷಣ ಬಿಲ್ ಏನಾಗುತ್ತೆ, ಕಂಪ್ಲೀಟಾಗಿ ಎನೇಬಲ್ ಆಗುತ್ತೆ. ಅಂದರೆ ನೀವು ಏನೇನನ್ನು ಎಂಟ್ರಿ ಮಾಡಿದ್ರಿ ಪ್ರತಿಯೊಂದು ಇಲ್ಲಿ ಏನಾಗುತ್ತೆ, ಎಂಟ್ರಿ ಆಗುತ್ತೆ. ಎನೇಬಲ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೆಳಗಡೆ ಇದೆ ನೋಡಿ, ಕಂಟಿನ್ಯೂ ಅಂತ ಆಪ್ಷನು, ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿ. ತಿರ್ಗಾ ಕನ್ಫರ್ಮೇಷನ್ ಕೇಳುತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಯಾವ ಎಂಪ್ಲಾಯ್ ನೀವು ಸೆಲೆಕ್ಟ್ ಮಾಡಿದರೆ ಅವ್ರ KJD ನಂಬರ್ ವಿತ್ ನೇಮ್ ಬರುತ್ತೆ. ಸೊ ಇದನ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಇವಾಗ ಯಾವ ರೀತಿ ನೋಡೋಣ. ಸೊ ಇಲ್ಲಿ ಡ್ರಾಪ್ ಡೌನ್ ಮಾಡಿ. ಡ್ರಾಪ್ ಡೌನ್ ಮಾಡಿದಾಗ ಇಲ್ಲಿ ಆಲ್ರೆಡಿ ನೀವು ಲಿವ್ ಎನ್ಕೇಶ್ಮೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರಿ. ಸೊ ಆ ಎಂಟ್ರಿನಲ್ಲಿ ತೊಗೋತಾ ಇದೆ. ಬ್ಲಾಕ್ ಪೀರಿಯಡು ಅಂದರೆ ಫ್ರಮ್ ಡೇ ಟು ಡಿಮೇಟ್ ಆಟೋಮೆಟಿಕ್ ಆಗಿ ತೊಗುತ್ತೆ. ಸರೆಂಡರ್ ಡೇಟ್ ನೀವು ಆಲ್ರೆಡಿ ಇಲ್ಲಿ ಎಂಟ್ರಿ ಮಾಡಿದ್ರಿ, ಹಾಗಾಗಿ ಇಲ್ಲಿ ಎನೇಬಲ್ ಆಗ್ತಾಯಿದೆ. ಅವ್ರ ಕಡೆ ಎಷ್ಟು ಬಿಲ್ ಲಿವ್ ಇದೆ ಅನ್ನೋದು ಇಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಸೊ ಈ ನಂಬರ್ ಆಫ್ ಎನ್ಕೇಶ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ, ಎನ್ಕೇಶ್ಮೆಂಟು 15 ಡೇಸ್ ಮಾಡ್ತೀವಿ, ಹಾಗಾಗಿ 15 ಅಂತ ತೊಗೋತೀನಿ. ಇಲ್ಲಿ ರಿಮಾರ್ಕ್ನಲ್ಲಿ ತಿರ್ಗಾ ನಾನು EL ಎನ್ಕೇಶ್ಮೆಂಟ್ ಅಂತ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಅವ್ರು ಎನ್ಕೇಶ್ಮೆಂಟಿಗೆ ಸಲುವಾಗಿ ಅಪ್ಲೈ ಮಾಡಿದ್ದಾರೆ, ಹಾಗಾಗಿ ಅದನ್ನು ಮಾಡ್ತೀನಿ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಕಂಟಿನ್ಯೂ ಅಂತ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಇಷ್ಟೊತ್ತು ಚೆಕ್ ಬಾಕ್ಸ್ ಖಾಲಿ ಇತ್ತು, ಇವಾಗ ವೆರಿಫೈ ಆಗಿದೆ ಅಂತ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ ರಿಕ್ವೈರ್ಡ್ ಡೀಟೇಲ್ಸ್ ಆರ್ ಫಿಲ್ಡ್ ಅಂತೇಳಿ. ಅಂದರೆ ಯಾವ ಎಂಪ್ಲಾಯ್ ಡೀಟೇಲ್ಸ್ ಏನೇನು ಬೇಕಾಗಿತ್ತು ಪ್ರತಿಯೊಂದನ್ನು ನೀವೇನು ಮಾಡಿದ್ರಿ, ಫಿಲ್ ಮಾಡಿದ್ರಿ ಅಂತ ತೋರಿಸ್ತಾ ಇದ್ದರೆ. ಇಷ್ಟೆಲ್ಲ ಆದ ತಕ್ಷಣ ಇಲ್ಲಿ ಏನು ಮಾಡಬೇಕಾಗುತ್ತೆ, ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಇದೆ.
ಸಬ್ಮಿಟ್ ಅಂತ ಕೊಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಿದ್ದಾರೆ. ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟಾಗ ಇಲ್ಲಿ ಬಂದಿದೆ ನೋಡಿ, ಲಿವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ. ಅಂದರೆ ಈ ಬಿಲ್ ಇದೆಯಲ್ಲ, ಬಿಲ್ಲನ್ನು ನೀವು ಏನು ಮಾಡಿದ್ರಿ, ಸೆಂಡ್ ಮಾಡಿದ್ರಿ. ಸೊ ಸೆಂಟ್ ಆಗಿದ್ದು ಇಲ್ಲಿ ಡೀಟೇಲ್ಸ್ನಲ್ಲಿ ಬರುತ್ತೆ, ಯಾವ ಡೇಟಿಗೆ ಸೆಂಡ್ ಮಾಡಿದ್ರಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅಂದರೆ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ರಿಜೆಕ್ಟ್ ವೆರಿಫೈಯರ್ ಇದ್ದಿದ್ದು ಅಪ್ರೂವಲ್ ಕೊಡೋದು ವೇಟಿಂಗ್ನಲ್ಲಿದೆ ಅಂತೇಳಿ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ತೋರಿಸ್ಬೋದು. ಸೊ ಒನ್ಸ್ ಬಿಲ್ಲು ಇನಿಷಿಯೇಟ್ ಲಾಗಿನಿಂದ ಇನಿಷಿಯೇಟ್ ಮಾಡಿಬಿಟ್ಟು ನಾವು ಫಾರ್ವರ್ಡ್ ಮಾಡಿದ ತಕ್ಷಣ ವೆರಿಫೈರ್ ಲಾಗಿನಲ್ಲಿ ಬರುತ್ತೆ. ಸೊ ವೆರಿಫೈರ್ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ಅವರಿಗೂ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಿವ್ ಮ್ಯಾನೇಜ್ಮೆಂಟಲ್ಲಿ ನೋಟಿಫಿಕೇಷನ್ ಬಂದಿದೆ ನೋಡಿ ಆಲ್ರೆಡಿ. ಅಂದರೆ ಒಂದು ಬಿಲ್ ಯಾವುದೋ ಕಳಿಸಿದ್ದಾರೆ, ಚೆಕ್ ಮಾಡಿ ಅಂತೇಳಿ. ಅದರ ಮೇಲೆ ಸೆಲೆಕ್ಟ್ ಮಾಡಿದಾಗ ಸೆಲೆಕ್ಟ್ ರೋಲ್ ಅಂತ ಕೇಳುತ್ತೆ. ವೆರಿಫೈರ್ ಅಂತೇಳಿ ಸೆಲೆಕ್ಟ್ ಮಾಡಿ. ಸೊ ಇದನ್ನು ಪ್ರೊಸೀಡ್ ಅಂತ ಕೊಡ್ತೀನಿ. ಪ್ರೊಸೀಡ್ ಅಂತ ಕೊಟ್ಟಾದ ತಕ್ಷಣ ಇನ್ಬಾಕ್ಸು ಸೆಂಟ್ ಐಟಮ್ ಬರುತ್ತೆ. ಇನ್ಬಾಕ್ಸ್ನಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಆ ಎಂಪ್ಲಾಯ್ ನೀವು ಏನು ಕಳಿಸಿದ್ರಲ್ಲ, ಯಾವ ಎಂಪ್ಲಾಯ್ದು ವೆರಿಫೈರ್ ಇನಿಷಿಯೇಟರ್ ಮಾಡಿದ್ದಾರೆ ಅದು ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಎಡಿಟ್ ಆಪ್ಷನ್ ಅಂತಿದೆ, ಇದರ ಮೇಲೆ ಸೆಲೆಕ್ಟ್ ಮಾಡಾದ ತಕ್ಷಣ ಇಲ್ಲೊಂದು ಇದಾಗಿದೆ ನೋಡಿ. ಅಂದರೆ ಇನಿಷಿಯೇಟರ್ ಯಾರಿದ್ರು ಅವ್ರ ನೇಮ್ ಬರುತ್ತೆ, ವೆರಿಫೈರ್ ಯಾರಂದರೆ ವೆರಿಫೈರ್ ಯಾರು ಮಾಡ್ತಾಯಿದ್ರೆ ಅವ್ರ ನೇಮ್ ಇಲ್ಲಿ ಬರುತ್ತೆ. ಸೊ ಇದೆಷ್ಟೆಲ್ಲ ಬಂದಾದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ಆ್ಯಕ್ಷನ್ ಅಂತಿದೆ ನೋಡಿ. ಈ ಆ್ಯಕ್ಷನಲ್ಲಿ 2 ಆಪ್ಷನ್ ಇರುತ್ತೆ, ಇದರ ಸೆಲೆಕ್ಟ್ ಆರ್ ರಿಜೆಕ್ಟ್ ಅಂತೇಳಿ. ಇಲ್ಲಿ ನೋಡಿ ನಾನು ಕೊಟ್ಟಾದಾಗ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತಿದೆ. ಅಂದರೆ ಇವರು ಇನಿಷಿಯೇಟರ್ ಏನು ಬಿಲ್ಲನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಎಲ್ಲ ಸರಿಯಾಗಿದ್ದರೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಎಕ್ಸೆಪ್ಟ್ ಅಂತ ತೊಗೋಬೇಕಾಗತ್ತೆ. ರಿಮಾರ್ಕ್ನಲ್ಲಿ ಏನು ಮಾಡ್ಬೋದು, ಈಗ ನೀವು ಎಕ್ಸೆಪ್ಟ್ ಮಾಡಿದ್ರಿ ಅಂದರೆ ಈಗ ನೀವು ಅಪ್ರೂವರಿಗೆ ಇದನ್ನು ನಾವೇನು ಮಾಡ್ತಾಯಿದ್ದೀವಿ, ಫಾರ್ವರ್ಡ್ ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಇಲ್ಲಿ ಒಂದು ರಿಮಾರ್ಕ್ನಲ್ಲಿ ನೀವು ಏನೂ ಬರಿಬೋದು, ಯು ಮೇ ಅಪ್ರೂವ್ ದ ಬಿಲ್ ಅಂತೇಳಿ ಬರಿಬೋದು. ಯು ಮೇ ಅಪ್ರೂವ್ ದಿ ಬಿಲ್ ಅಂತೇಳಿ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಮೆನ್ಷನ್ ಮಾಡ್ಬೋದು. ಮೆನ್ಷನ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಾಗ ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಎಕ್ಸೆಪ್ಟ್ ದಿಸ್ ಟ್ರಾನ್ಸಾಕ್ಷನ್ ಅಂತೇಳಿ. ಎಸ್ ಅಂತ ಕೊಡಿ. ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ಸೊ ಅಂದರೆ ಇವಾಗ ನೀವು ವೆರಿಫೈಯರ್ ಲಾಗಿನಿಂದ ಏನಾಯಿತು, ಇವಾಗ ಇದು ತಿರ್ಗಾ ಬಿಲ್ಲು ಅಪ್ರೂವರ್ ಲಾಗಿನ್ ಹೋಗುತ್ತೆ. ಇದೇ ರೀತಿ ಅಪ್ರೂವರ್ ಲಾಗಿನ್ ಆದ ತಕ್ಷಣ ಅಪ್ರೂವರ್ ಲಾಗಿನಲ್ಲಿ ಆಗಿಬಿಟ್ಟು ಅಪ್ರೂವರ್ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾರೆ. ಸೊ ಇವಾಗ ಬಿಲ್ ಏನಾಗಿದೆ ಅಂದರೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಇನಿಷಿಯೇಟರ್ಲಿಂದ ವೆರಿಫೈರಿಗೆ ಬಂತು, ವೆರಿಫೈರಿಂದ ಅಪ್ರೂವರಿಗೆ ಹೋಗುತ್ತೆ. ಸೇಮ್ ವೆರಿಫೈರ್ನಲ್ಲಿ ಯಾವ ರೀತಿ ಎಕ್ಸೆಪ್ಟನ್ನು ಮಾಡಿದ್ದಾರೆ ಅದೇ ರೀತಿ ಅಪ್ರೂವರ್ ಕೂಡ ಎಕ್ಸೆಪ್ಟ್ ಮಾಡಿ ಬಿಲ್ಲನ್ನು ತಿರ್ಗಾ ಫಾರ್ವರ್ಡ್ ಮಾಡಿದ್ದಾರೆ. ಆ ಬಿಲ್ ಇವಾಗ ಮತ್ತೆ ಇನಿಷಿಯೇಟರ್ ಲಾಗಿನಿಗೆ ಬರುತ್ತೆ. ಸೊ ಇನಿಷಿಯೇಟರ್ ಲಾಗಿನಿಗೆ ಬಂದಾಗ ಏನು ಮಾಡಬೇಕು ಇವ್ರ ಕೆಲಸ ಅಂದರೆ, ಮುಂಚೆ ನಾವು ರಿಕ್ವೆಸ್ಟನ್ನು ಕಳಿಸಿದ್ವಿ. ಸೊ ರಿಕ್ವೆಸ್ಟ್ ಕಳಿಸಿದಾಗ ಅದನ್ನು ಇನಿಷಿಯೇಟರ್ ವೆರಿಫೈ ಆಗಿರ್ಬೋದು, ಅಪ್ರೂವರ್ ಆಗಿರ್ಬೋದು, ಅದನ್ನು ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಏನು ಮಾಡಬೇಕಾಗತ್ತೆ, ಆರ್ಡರ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲಿವ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಆ್ಯಡ್ ಆರ್ಡರ್ಸ್ ಅಂತೇಳಿ. ಆ್ಯಡ್ ಆರ್ಡರ್ಸ್ ಮೇಲೆ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ ತಕ್ಷಣ ಈಗ ಆಲ್ರೆಡಿ ಆ ಬಿಲ್ ಅಪ್ರೂವ್ ಕೊಟ್ಟಿದ್ದಾರಲ್ಲ, ಅವ್ರ ನೇಮ್ ಇಲ್ಲಿ ಬರ್ತಾಯಿದೆ ನೋಡಿ, ಎಂಪ್ಲಾಯ್ ನೇಮು. ಈ ಬಿಲ್ಲನ್ನು ನಾವು ಫಾರ್ವರ್ಡ್ ಮಾಡಿದ್ವಿ, ಎಂಪ್ಲಾಯ್ ನೇಮು, ಹೆಡ್ ಆಫ್ ಅಕೌಂಟು ಇಲ್ಲೆಲ್ಲ ಕಂಪ್ಲೀಟಾಗಿ ಬಂದಿರುತ್ತೆ. ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ನಾವೇನು ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗತ್ತೆ. ಒನ್ಸ್ ಬಿಲ್ ಮೇಲೆ ಕ್ಲಿಕ್ ಮಾಡಾದ ತಕ್ಷಣ ಸೊ ಇವಾಗ ಏನಾಗುತ್ತೆ, ಆ್ಯಡ್ ಆರ್ಡರ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನಾವು ಆ್ಯಡ್ ಅಂತ ಹೇಳಿ ಮಾಡಬೇಕು. ಸ್ಯಾಂಕ್ಷನ್ ಆರ್ಡರ್ ಡೇಟ್ ಅಂತ ಕೇಳ್ತಾ ಇದ್ದೀನಿ ನಾನು. ಅಂದರೆ ಯಾವ ಡೇಟಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಅಂದರೆ ನಿಮ್ಮ ಇದ್ರ ಕಡೆಯಿಂದ ಆಫೀಸ್ ಕಡೆಯಿಂದ ಒಂದು ಮೆಮೋನ ಹಾಕೊಂಡಿರ್ತಾರಲ್ಲ, ಸೊ ಅದು ಆರ್ಡರ್ ಡೇಟ್ ಯಾವತ್ತಿದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಆರ್ಡರ್ ನಂಬರ್ ಅಂತ ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಆರ್ಡರ್ ನಂಬರು ಕೂಡ ಇರುತ್ತೆ, ಆರ್ಡರ್ ಸ್ಯಾಂಕ್ಷನ್ ಡೇಟು ಕೂಡ ಇರುತ್ತೆ. ಸೊ ಅದನ್ನು ಏನಿದೆ ಅನ್ನೋ ಮೆನ್ಷನ್ ಮಾಡಬೇಕು. ಇಲ್ಲಿ ಆರ್ಡರ್ ಡೇಟ್ ಬಂದುಬಿಟ್ಟು ಎಂಪ್ಲಾಯಿ 6th ಅಕ್ಟೋಬರಿಗೆ ಇದೆ. ಸೊ ಸ್ಯಾಂಕ್ಷನ್ ಆಫೀಸ್ ಆರ್ಡರ್ ಅಂತಿದೆ, ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ದೆನ್ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಬರುತ್ತೆ. ನ್ಯೂ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಆ್ಯಡ್ ಆಗಿದೆ ನೋಡಿ. ಸೊ ಇದಕ್ಕಿಂತ ಮುಂಚೆ ಒಬ್ಬರು ಎಂಪ್ಲಾಯ್ದಲ್ಲಿ ಆ್ಯಡ್ ಮಾಡಿಟ್ಟಿದ್ದಾರೆ, ಅದನ್ನು ಕೂಡ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಇಷ್ಟಾದಮೇಲೆ ತಿರ್ಗಾ ನಾವು ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡ್ಯಾಶ್ಬೋರ್ಡ್ಗೆ ಹೋಗಬೇಕು. ಒನ್ಸ್ ಡ್ಯಾಶ್ಬೋರ್ಡಿಗೆ ಹೋದಾದ ತಕ್ಷಣ ಲಿವ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಲಿವ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ರೋಲ್, ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ. ಇನಿಷಿಯೇಟರ್ ಲಾಗಿನ್ನಲ್ಲಿ ಹೋಗ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಸೊ ಇಲ್ಲಿ ನಾನು ಲಿವ್ ಮ್ಯಾನೇಜ್ಮೆಂಟ್ನಲ್ಲಿ ಆಪ್ಷನ್ ಇದೆ ನೋಡಿ. ಇವಾಗ ನೀವು ಯಾರು ಆರ್ಡರ್ ಅಂತ ಮಾಡಿದ್ರಲ್ಲ, ಇವಾಗ ಡ್ರಾಫ್ಟ್ ಪೇ ಬಿಲ್ ಅಂತ ಬರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಡ್ರಾಫ್ಟ್ ಪೇ ಬಿಲ್ ಇವಾಗ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಎನೇಬಲ್ ಆಗಿದ್ದಾಗ ನೀವು ಡಿಟೇಲನ್ನು ಎಂಟ್ರಿ ಮಾಡಿದರೆ ಸರಿ ಇದೆನಾ, ಚೆಕ್ ಇದೆನಾ, ಎಲ್ಲ ಕಂಪ್ಲೀಟ್ ಆಗಿದ್ರಲ್ಲಿ ನಾವು ನೋಡ್ಬೋದು. ಇಲ್ಲಿ ಆ್ಯಕ್ಷನ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ, ಹೆಡ್ ಆಫ್ ಅಕೌಂಟ್ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ ಇದೆ ಅದು ಬರುತ್ತೆ, ಯಾವ ನೇಮ್ ಇದೆ ಅದು ಬರುತ್ತೆ. ಸೊ ಸರೆಂಡರ್ ಡೇಟ್ ಸರಿಯಾಗಿದೆ ನಾನು ಎಂಟ್ರಿ ಮಾಡಿದರೆ, ಬೇಸಿಕ್ ಪೇ ಏನಿದೆ, HRA ಕಂಪ್ಲೀಟಾಗಿ ಏನು ಬಂದಿದೆ,
ಡಿ ಎ ಇರ್ಬೋದು, CCA ಬೇರೆ ಏನಾದರೂ ಇದ್ದರೆ ಒಟ್ಟಾರೆ ಅವ್ರ ಅಮೌಂಟ್ ಏನು ಬಂದಿದೆ ಅನ್ನೋದು ಕೂಡ ಏನಾಗುತ್ತೆ ಎನೇಬಲ್ ಆಗುತ್ತೆ. ಸೊ ಇವಾಗ ನಾವು ಡ್ರಾಫ್ಟ್ ಪೇ ಬಿಲ್ಲಿನ ಒನ್ಸ್ ಇದೆ ಎವ್ರಿಥಿಂಗ್ ಈಸ್ ಕರೆಕ್ಟ್ ಅಂತೇಳಿ ನಿಮಗೆ ಅನ್ಸೋದಾಗ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ತಕ್ಷಣ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್ ಅಂತ ಆಪ್ಷನ್ ಇದೆ ನೋಡಿ. ಅಂದರೆ ಈ ಬಿಲ್ಲನ್ನು ನಾವು ತಿರ್ಗಾ ವೆರಿಫಿಕೇಷನ್ಗೆ ಏನು ಮಾಡಬೇಕಾಗುತ್ತೆ, ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಸೆಂಡ್ ಸೆಲೆಕ್ಟೆಡ್ ರೆಕಾರ್ಡ್ಸ್ ಫಾರ್ ಅಪ್ರೂವಲ್ ಅಂತೇಳಿ ಎಸ್ ಅಂತೇಳಿ ಸೆಲೆಕ್ಟ್ ಮಾಡಿ. ಸೊ ರಿಕ್ವೆಸ್ಟ್ ಸೆಂಡ್ ಸಕ್ಸಸ್ಫುಲ್ ಟು WMS ಫಾರ್ ಅಪ್ರೂವಲ್ ಅಂತ ಬಂದಿದೆ. ಸೊ ಈ ರೀತಿಯಾಗಿ ಮುಂಚೆ ನೀವೇನು ಮಾಡಿದ್ರಿ, ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಹಾಕಿದ್ರಿ, ವೆರಿಫೈ ಮಾಡಿಬಿಟ್ಟು ಅಪ್ರೂವ್ ಕೊಟ್ಟಿದ್ದರು, ತಿರ್ಗಾ ಬಿಲ್ ಬಂತು, ಆರ್ಡ್ರನ್ನ ಆ್ಯಡ್ ಮಾಡಿಬಿಟ್ಟು ಡ್ರಾಫ್ಟ್ ಪೇ ಬಿಲ್ಲನ್ನು ವೆರಿಫಿಕೇಷನ್ಗೆ ಕಳಿಸಿದ್ವಿ, ಅವರಿಗೆ ವೆರಿಫೈಗೆ ಹೋಗ್ಬಿಡ್ತು. ಈ ಲಾಗಿನನ್ನು ತಿರ್ಗಾ ನಾವೆಲ್ಲ ಹೋಗುತ್ತೆ ಇವಾಗ ಅಂತಂದರೆ ವೆರಿಫೈಯರ್ ಲಾಗಿನಿಗೆ ಹೋಗುತ್ತೆ. ಸೊ ವೆರಿಫೈಯರ್ ಲಾಗಿನ್ನಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ವೆರಿಫೈಯರ್ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ತಕ್ಷಣ ಸೇಮ್ ಇವ್ರದ್ದೊಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೀವ್ ಮ್ಯಾನೇಜ್ಮೆಂಟ್ ನೋಟಿಫಿಕೇಷನ್ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಈ ಬಿಲ್ಲನ್ನು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ರೋಲ್ ಕೇಳುತ್ತೆ. ವೆರಿಫೈಯರ್ ಈ ಎಂಪ್ಲಾಯಿ ಇನಿಷಿಯೇಟರ್ ಅವರಿದ್ದಾರೆ ಮತ್ತು ವೆರಿಫೈಯರ್ ಅವರಿದ್ದಾರೆ, ಹಾಗಾಗಿ ಈ ರೀತಿ ಬರ್ತಾ ಇದೆ. ಇಲ್ಲಾಂದರೆ ಲಾಗೌಟ್ ಆಗಿಬಿಟ್ಟು ತಿರ್ಗಾ ಲಾಗಿನ್ ಆಗಿ ಈ ರೀತಿ ನಾವು ಮಾಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕೊಡಿ. ಸೊ ಒನ್ಸ್ ಇದನ್ನು ಪ್ರೊಸೀಡ್ ಅಂತ ಕೊಟ್ಟಾದ ತಕ್ಷಣ ಆ ಬಿಲ್ಲು ಏನು ವೆರಿಫೈಗೆ ಬಂದಿರುತ್ತೆ. ಸೇಮ್ ಇಲ್ಲಿ ಬಂದಿದೆ ನೋಡಿ, ಲೀವ್ ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ಅಂತೇಳಿ. ತಿರ್ಗಾ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಸೇಮ್ ನೀವು ಮುಂಚೆ ಇದೇ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅಂದರೆ ರಿಕ್ವೆಸ್ಟ್ ಹಾಕಿದಾಗ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತ ಕೊಡ್ತಾರೆ, ಅದೇ ರೀತಿ ಸೆಲೆಕ್ಟ್ ಅಂತಿದೆ. ಆ್ಯಕ್ಷನ್ನಲ್ಲಿ ಎಕ್ಸೆಪ್ಟ್ ಅಂತ ಕೊಡಿ. ರಿಮಾರ್ಕ್ನಲ್ಲಿ ಅಪ್ರೂವ್ಡ್ ಅಂತೇಳಿ ಮೆನ್ಷನ್ ಮಾಡಿ. ಸೊ ಒನ್ಸ್ ಅಪ್ರೂವ್ಡ್ ಅಂತ ಮೆನ್ಷನ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೇಮ್ ಕನ್ಫರ್ಮೇಷನ್ ಕೇಳುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಎಕ್ಸೆಪ್ಟ್ ದಿಸ್ ಟ್ರಾನ್ಸಾಕ್ಷನ್ ಅಂತೇಳಿ ಎಸ್ ಅಂತ ಕೊಡಿ. ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ಸೊ ನೀವು ಬಿಲ್ ಸೆಂಡ್ ಮಾಡಿರೋ ಸೆಂಡ್ ಆಗಿದೆನಾ ಇಲ್ಲ ಸೆಂಟ್ ಐಟಮ್ನಲ್ಲೂ ಕೂಡ ನಾವೇನು ಮಾಡ್ಬೋದು, ಚೆಕ್ ಮಾಡ್ಬೋದು. ಸೊ ಇವಾಗ ನಾವು ಸೆಂಡ್ ಮಾಡಿದ್ವಿ. ಇಲ್ಲಿ ಡೀಟೇಲ್ಸ್ನಲ್ಲಿದೆ ನೋಡಿ, ಕರೆಂಟ್ ಸ್ಟೇಟಸ್ ಏನಿದೆ, ಇನ್ ಪ್ರೋಗ್ರೆಸ್ ಅಂತಿದೆ. ಅಂದರೆ ಈ ಬಿಲ್ ಇವಾಗ ಯಾರಿಗೆ ಹೋಯ್ತು, ತಿರ್ಗಾ ಅಪ್ರೂವರಿಗೆ ಹೋಗುತ್ತೆ. ಅಪ್ರೂವರ್ ಏನು ಮಾಡ್ತಾರೆ, ಆ ಬಿಲ್ಲನ್ನು ವೆರಿಫೈ ಮಾಡಿಬಿಟ್ಟು ಅಪ್ರೂವ್ ಕೊಟ್ಟು ಸೆಂಡ್ ಟು ಖಜಾನೆಗೆ ಮಾಡ್ತಾರೆ. ಸೊ ಈ ರೀತಿಯಾಗಿ HRMS 2.0ನಲ್ಲಿ EL ಎನ್ಕ್ಯಾಶ್ಮೆಂಟ್ ಬಿಲ್ಲನ್ನು ನಾವು ಮಾಡ್ಬೋದು. ಸೊ HRMS 1 2ಗೆ ಏನು ವ್ಯತ್ಯಾಸ ಇದೆ ಅಂದರೆ, 1ನಲ್ಲಿ ಒಂದೇ ಸಲಕ್ಕೆ ಎಲ್ಲ ಪ್ರಾಬ್ಲಮ್ ಇದಾಗ್ತಾಯಿತ್ತು. ಇವಾಗ ಏನಾಗ್ತಾಯಿದೆ ಅಂದರೆ 2ನಲ್ಲಿ ಒನ್ಸ್ ಇದನ್ನು ರಿಕ್ವೆಸ್ಟ್ಗೆ ಕಳಿಸ್ಬೇಕು, ನೆಕ್ಸ್ಟ್ ಇದನ್ನು ಇದಕ್ಕೆ ಅಪ್ರೂವರ್ಗೆ ಕಳಿಸ್ಬೇಕು. ಸರಿನಾ? ಸೊ ಈ ರೀತಿಯಾಗಿ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಲೋಕೇಶ್ ಕನ್ನಡ ಅಂತ, ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.